ಹಾಯ್ ಫ್ರೆಂಡ್ಸ್, ನಾನು ಕಾವ್ಯ. ನಾನೀಗ ತಾಯಿ ಮನೆಗೆ ಬಂದಿದ್ದೇನೆ. ಹಾಗೆಯೇ ಸುತ್ತಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದೆ. ನಮ್ಮ ಮನೆಯ ಹತ್ತಿರನೇ ಒಂದು ಈಂದಿನ ಮರ ಇದೆ. ಆ ಮರದ ಬೇರಿನಿಂದ ಕಷಾಯ ಮಾಡಿದರೆ ತುಂಬಾ ಆರೋಗ್ಯಕರ. ನೋಡೋಣ ಬನ್ನಿ. ಆ ಮರದ ಬೇರಿನಿಂದ ಕಷಾಯ ಮಾಡಬೇಕು. ಬನ್ನಿ ನೋಡೋಣ. ನೋಡಿ, ಅಲ್ಲಿದೆ, ಅಲ್ಲಿ ಮರ ಕಾಣ್ತಾ ಇದೆ ಅಲ್ಲ, ಬೇರು ನೋಡಿ. ಇದು ಈಂದಿನ ಮರ ನೋಡಿ, ಅದು ಬೇರು. ಅದನ್ನು ಕಟ್ ಮಾಡಿ ಅದನ್ನು ಜಜ್ಜಿ ಕಷಾಯ ಮಾಡಬೇಕು. ಸ್ವಲ್ಪ ಜೀರಿಗೆ ಹಾಕಬೇಕು, ಸ್ವಲ್ಪ ಜಜ್ಜಿ. ತುಂಬಾ ಆರೋಗ್ಯಕರ. ಅದು ತುಂಬ ಹೀಟಾಗಿರ್ತದೆ ಅಲ್ಲ, ಅಂದರೆ ಉಷ್ಣ ಎಲ್ಲ ಆಗಿರ್ತದೆ. ಆವಾಗ ಇದಕ್ಕೆ ಈ ಬೇರನ್ನು ಸಣ್ಣವಾಗಿ ಜಜ್ಜಿ ಅದಕ್ಕೆ ಜೀರಿಗೆ ಹಾಕಿ ಕಷಾಯ ಮಾಡಬೇಕು, ಕುಡಿಬೇಕು. ತುಂಬಾ ಒಳ್ಳೆಯದು. ಮತ್ತು ಗರ್ಭಿಣಿಯರು ಕೂಡ ಕುಡಿಬೋದು. ಟ್ಯಾಬ್ಲೆಟ್ಸ್ ಎಲ್ಲ ಕುಡಿದಿರ್ತಾರಲ್ಲ ಅವರು ಗರ್ಭಿಣಿಯರು, ಹಾಗೆ ಈ ಕಷಾಯವನ್ನೆಲ್ಲ ಕುಡಿದರೆ ಒಂಥರ ಹೀಟ್ ಇದ್ದರೆ ದೇಹಕ್ಕೆ ತಂಪನ್ನು ಕೊಡ್ತದೆ. ನಾನು ಕೂಡ ಕುಡಿತಾನೆ ಇರ್ತೇನೆ. ಈ ಅಂಗಡಿಯಿಂದ ಹುಡಿ ಎಲ್ಲ ತರ್ತಾರೆ, ಹಾಗೆ ಅದಕ್ಕೆ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಹಾಗೆಯೇ ಸುಮ್ಮನೆ ತೋಟ ಸುತ್ತಾಡ್ಕೊಂಡು ಬರೋಣ ಅಂತ. ಆಚೆ ಗದ್ದೆ ಎಲ್ಲ ತುಂಬ ನೀರು ಬಂದಿದೆ ಅಂತ ಹೇಳ್ತಾ ಇದ್ರು. ಬನ್ನಿ ನೋಡೋಣ. ಮತ್ತು ಅಲ್ಲಿ ಅಂದರೆ ತುಳುವಲ್ಲಿ ಹೇಳ್ತಾರಲ್ಲ, ತ್ವಜಂಕ್, ಇನ್ನೊಂದು ತಿಮ್ಮರೆ, ಅದರದ್ದೆಲ್ಲ ಚಟ್ನಿ ಮತ್ತು ತ್ವಜಂಕಿದ್ದು ಪಲ್ಯ ಎಲ್ಲ ಮಾಡ್ಬೋದು. ಸಾರಿ ಫ್ರೆಂಡ್ಸ್, ನಾನು ಆಚೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಮಳೆ ಕೂಡ ಬರ್ತಾಯಿತ್ತು. ಮತ್ತು ಆ ಪ್ಲೇಸಲ್ಲಿ ಮಣ್ಣು ಕೂಡ ಮೃದು ಇತ್ತು. ನಾನೇನು ಕಾಲು ಜಾರಿ ಬೀಳ್ತೇನೆ ಅಂತ ಅನಿಸ್ತು.